ಇವತ್ತು ಬೆಂಗಳೂರಿಗೆ ರಾಹುಲ್ ಗಾಂಧಿ ಆಗಮನ ಆಗ್ತಾ ಇದೆ. ಚುನಾವಣೆಯಲ್ಲಿ ಸೋತವರು ಗೆದ್ದವರ ಜೊತೆಗೆ ಸಭೆಯನ್ನ ನಡೆಸಲಾಗುತ್ತೆ. ಬೆಳಗ್ಗೆ 11:30ಕ್ಕೆ ಈ ಒಂದು ಮಹತ್ವದ ಮೀಟಿಂಗ್ ನಡೆಯಲಿದೆ. ಇವತ್ತು ಬೆಂಗಳೂರಿಗೆ ರಾಹುಲ್ ಗಾಂಧಿ ಆಗಮಿಸ್ತಾ ಇರುವಂಥದ್ದು. ಚುನಾವಣೆಯಲ್ಲಿ ಯಾರ್ಯಾರು ಗೆದ್ದಿದ್ದಾರೆ, ಸೋತಿದ್ದಾರೆ, ಇವರು ಎಲ್ಲರ ಜೊತೆಗೂ ಮೀಟಿಂಗ್ ಇದೆ. ಬೆಳಗ್ಗೆ ಸುಮಾರು 11:30ಕ್ಕೆ ಒಂದು ಮಹತ್ವದ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಬೆಂಗಳೂರಿನ ಇಂದಿರಾ ಭವನದಲ್ಲಿ ಈ ಒಂದು ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಸೋತವರಿಗೆ ಧೈರ್ಯವನ್ನ ತುಂಬಲಿದ್ದಾರೆ ರಾಹುಲ್ ಗಾಂಧಿ, ಗೆದ್ದವರಿಗೆ ಅಭಿನಂದನೆಯನ್ನ ಸಲ್ಲಿಸಲಿದ್ದಾರೆ ಕಾಂಗ್ರೆಸ್ನ ನಾಯಕ. ಮುಂಬರುವ ಚುನಾವಣೆಗೆ ಸಿದ್ಧರಾಗುವಂತೆ ಇದೇ ಸಂದರ್ಭದಲ್ಲಿ ಸೂಚನೆಯನ್ನು ಕೂಡ ನೀಡಲಿದ್ದಾರೆ. ರಾಹುಲ್ ಗಾಂಧಿ ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇರುವಂಥದ್ದು. ಎಲೆಕ್ಷನ್ ಸಂದರ್ಭದಲ್ಲಿ ಒಂದಷ್ಟು ಸಮಾವೇಶಗಳು, ರ್ಯಾಲಿ, ಈ ಥರದ ಕಾರ್ಯಕ್ರಮಗಳಿಗೆ ಬಂದಿದ್ರು ಮತ್ತು ಆಗಲೂ ಕೂಡ ಚುನಾವಣೆಯನ್ನು ಹೇಗೆ ಎದುರಿಸಬೇಕು, ಯಾವ ಅಜೆಂಡವನ್ನು ಮುಂದಿಟ್ಕೊಂಡು, ಯಾವೆಲ್ಲ ಅಸ್ತ್ರಗಳನ್ನು ಮುಂದಿಟ್ಕೊಂಡು ಈ ಚುನಾವಣೆಯನ್ನು ಎದುರಿಸಬೇಕು ಅನ್ನೋಷ್ಟು ಸಲಹೆ ಸೂಚನೆಗಳನ್ನು ನೀಡಿದರು. ಈಗ ಎಲೆಕ್ಷನ್ ಎಲ್ಲ ಮುಗ್ದಿದೆ, ಈಗ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಯಾರ್ಯಾರು ಗೆದ್ದಿದ್ದಾರೆ ಅವರಿಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಬೇಕು ಮತ್ತು ಕೆಲವರು ಗೆಲ್ತಾರೆ ಅಂತ ಅಂದ್ಕೊಂಡವರು ಕೂಡ ಸೋತಿದ್ದಾರೆ. ಸೊ ಅವ್ರಿಗೂ ಕೂಡ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು. ಕೆಲವೊಂದಷ್ಟು ಪರಿಸ್ಥಿತಿಯಲ್ಲಿ ಈ ಥರದೊಂದಷ್ಟು ರಿಸಲ್ಟ್ ಬರುತ್ತೆ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಮುಂದಿನ ಚುನಾವಣೆಗಳಿಗೆ ತಯಾರಿಯನ್ನು ಮಾಡ್ಕೊಳ್ಳಿ ಅನ್ನುವಂಥ ನಿರ್ದೇಶನವನ್ನು ಕೂಡ ನೀಡಬೇಕು. ಹಾಗಾಗಿ ಇವತ್ತೊಂದು ಮಹತ್ವದ ಮೀಟಿಂಗನ್ನು ಕರೆಯಲಾಗಿದೆ. ಇನ್ನೊಂದು, ಕಾಂಗ್ರೆಸ್ ಈ ಬಾರಿಯ ಒಟ್ಟಾರೆಯ ರಿಸಲ್ಟನ್ನು ನಾವು ನೋಡಿದಾಗ ಕಾಂಗ್ರೆಸ್ ಒಂದು ಕಮ್ ಬ್ಯಾಕ್ ಮಾಡಿರುವುದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಸೊ ಆ ಕಮ್ ಬ್ಯಾಕ್ ಸುಮ್ಮನೆ ಬಂದಿದ್ದಲ್ಲ, ಆದರೆ ಪ್ರಯತ್ನವನ್ನು ಬಿಡಬಾರ್ದು, ಪ್ರಯತ್ನವನ್ನು ಪಡಲೇಬೇಕು. ಆ ನಿಟ್ಟಿನಲ್ಲಿ ನಾಯಕರುಗಳನ್ನು ಸಂಘಟಿಸಿ ಅವ್ರಿಗೊಂದಷ್ಟು ಸಲಹೆ ಸೂಚನೆಗಳನ್ನು ಕೊಡಲೇಬೇಕಾದಂಥ ಸಿಚುವೇಶನ್ ಇದೆ. ಯಾಕಂದರೆ ಸತತ 6-7 ತಿಂಗಳಿಂದ ಈ ಒಂದು ಚುನಾವಣೆಗೆ ಪ್ಲ್ಯಾನಿಂಗನ್ನು ಮಾಡ್ಕೊಳ್ತಾ ಇದ್ರು ನಾಯಕರುಗಳು. ಹೇಗೆ ಚುನಾವಣೆಯನ್ನು ಎದುರಿಸಬೇಕು, ಯಾರು ನಿಲ್ಲಿಸಬೇಕು, ಯಾರು ನಿಲ್ಲಿಸಬಾರ್ದು, ಪ್ರಚಾರ ಹೇಗೆ ಮಾಡಬೇಕು. ಇಲ್ಲಿ ಕೆಲವರಿಗೆ ಗೆಲುವಾಗಿದೆ, ಕೆಲವರಿಗೆ ಸೋಲಾಗಿದೆ. ಹಾಗಂದ ಮಾತ್ರಕ್ಕೆ ಇದನ್ನು ಇಲ್ಲಿಗೆ ಬಿಡಲಿಕ್ಕೂ ಆಗೋದಿಲ್ಲ. ಮುಂದೆ ಸಾಕಷ್ಟು ಚುನಾವಣೆಗಳು ಇದ್ದೇ ಇರುತ್ತೆ. ಈ ಸಂಘಟನೆಯನ್ನು ಮತ್ತಷ್ಟು ಪ್ರಬಲ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಆ ಕಾರಣಕ್ಕಾಗಿಯೇ ಎಲ್ಲ ನಾಯಕರ ಜೊತೆಗೂ ಇವತ್ತೊಂದು ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಸೋತವರಿಗೆ ಸಮಾಧಾನ ಮಾಡುವಂಥ ಕೆಲಸ, ಗೆದ್ದವರಿಗೆ ಅಭಿನಂದನೆಯನ್ನು ತಿಳಿಸುವಂಥ ಕೆಲಸವನ್ನು ಇವತ್ತು ಮಾಡಲಾಗತ್ತೆ. ಈಗಾಗಲೇ ಈ ಚುನಾವಣಾ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಇಡೀ ದೇಶದಾದ್ಯಂತ ಓಡಾಡಿದ್ದನ್ನು ಗಮನಿಸಲಾಗಿತ್ತು. ಇನ್ನು ಇವತ್ತಿನ ಕಾಂಗ್ರೆಸ್ನ ಇಷ್ಟರ ಮಟ್ಟಿಗೆ ಒಂದು ನಂಬರ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಕಾರಣ ಕೂಡ ರಾಹುಲ್ ಗಾಂಧಿ ಅನ್ನುವಂಥ ಚರ್ಚೆಯನ್ನು ರಾಜಕೀಯ ವಲಯದಲ್ಲಿ ಮಾಡಲಾಗ್ತಿದೆ. ಸೊ ಈಗ ಅದೇ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯವರು ಸಭೆಯನ್ನು ಕರೆದಿದ್ದಾರೆ.